ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಭಾರತದ ಅತಿದೊಡ್ಡ ಶತ್ರು ರಾಷ್ಟ್ರಗಳು ಅಂದರೆ ಅದು ಪಾಕಿಸ್ತಾನ ಮತ್ತು ಚೀನಾ. ಈ ಎರಡೂ ದೇಶಗಳು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೆ ತೊಂದರೆ ನೀಡೋದಕ್ಕೆ ಹೊಂಚು ಹಾಕ್ತಲೇ ಇರ್ತವೆ. ಆದರೆ ಇದೀಗ ಪಾಕಿಸ್ತಾನ ಗಡಿಯಾಚೆಗಿನ ಉಗ್ರರ ಮೂಲಕ ಅಲ್ಲ, ಬದಲಾಗಿ ಬಾಹ್ಯಾಕಾಶದ ಮೂಲಕ ಭಾರತದ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಬಹುದೊಡ್ಡ ಸ್ಕೆಚ್ ಹಾಕಿದೆ. ಹೌದು ಸ್ನೇಹಿತರೆ, ತನ್ನ ದೇಶದ ಜನರಿಗೆ ತಿನ್ನೋದಿಕ್ಕೆ ಊಟ ಕೊಡಲಾಗದ ಪಾಕಿಸ್ತಾನ ಕೇವಲ 16 ತಿಂಗಳಲ್ಲಿ ಬರೋಬ್ಬರಿ 6 ಅತ್ಯಾಧುನಿಕ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿದೆ. ಹಾಗಾದ್ರೆ ಪಾಕಿಸ್ತಾನ ಏಕಾಏಕಿ ಇಷ್ಟೊಂದು ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿರೋದ್ಯಾಕೆ? ಈ ಸ್ಯಾಟಲೈಟ್ ಹಿಂದೆ ಚೀನಾ ಕೊಟ್ಟಿರುವ ಆ ಬಿಗ್ ಸಪೋರ್ಟ್ ಏನು? ಈ ಸ್ಯಾಟಲೈಟ್ಗಳಿಂದ ಭಾರತದ ಸೇನೆಗೆ ಆಗುವ ಅಪಾಯ ಏನು? ಇನ್ನೊಂದೆಡೆ ಭಾರತದ ಹೆಮ್ಮೆಯ ಇಸ್ರೋದ ನಾವಿಕ್ ಸಿಸ್ಟಮ್ ವೈಫಲ್ಯ ಕಂಡಿದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾಕಿಸ್ತಾನದ ಮಾಸ್ಟರ್ ಸ್ಕೆಚ್, ಕೇವಲ 16 ತಿಂಗಳಲ್ಲಿ 6 ಸ್ಯಾಟಲೈಟ್. ಸ್ನೇಹಿತರೆ, ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ 1961ರಲ್ಲಿ ಶುರುವಾಗಿದ್ದರೂ 2024ರವರೆಗೆ ಕೇವಲ 9 ಸ್ಯಾಟಲೈಟ್ಗಳನ್ನು ಮಾತ್ರ ಉಡಾವಣೆ ಮಾಡಿತ್ತು. ಆದರೆ 2025ರ ಜನವರಿಯಿಂದ 2026ರ ಜೂನ್ವರೆಗೆ ಕೇವಲ 16 ತಿಂಗಳ ಅಂತರದಲ್ಲಿ ಏಕಾಏಕಿ 6 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳನ್ನು ಹಾರಿಸಿದೆ. ಪಾಕಿಸ್ತಾನ ಇದು ಕೃಷಿ ಮತ್ತು ವಾತಾವರಣದ ಅಧ್ಯಯನಕ್ಕಾಗಿ ಹಾರಿಸಿರುವ ಸ್ಯಾಟಲೈಟ್ಗಳು ಅಂತ ಹೇಳಿಕೊಂಡ್ರು ಅಸಲಿ ಕಥೆಯೇ ಬೇರೆ ಇದೆ. ಈ ಸ್ಯಾಟಲೈಟ್ಗಳು ಭಾರತದ ಪ್ರತಿ ಮೂಲೆಯನ್ನು, ಸೇನಾ ನೆಲೆಗಳನ್ನು, ನಮ್ಮ ಸೈನಿಕರ ಚಲನವಲನಗಳನ್ನು ಹಗಲಿರುಳು ಟ್ರ್ಯಾಕ್ ಮಾಡಬಲ್ಲ ಅತ್ಯಾಧುನಿಕ ಸ್ಪೈ ಸ್ಯಾಟಲೈಟ್ಗಳು ಅಂತ ತಜ್ಞರು ಹೇಳ್ತಿದ್ದಾರೆ. ಇದರಲ್ಲಿ ಅತಿ ಮುಖ್ಯವಾದದ್ದು HS-1 ಎಂಬ ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್. ಇದು ಬರೀ ಫೋಟೋ ತೆಗೆಯೋದಿಲ್ಲ, ಬದಲಾಗಿ ನಮ್ಮ ಕಣ್ಣಿಗೆ ಕಾಣದ ಬಣ್ಣಗಳನ್ನು ಗ್ರಹಿಸಿ ಶತ್ರುಗಳು ಕ್ಯಾಮೋಫ್ಲಾಜ್ ಮಾಡಿ ಅಡಗಿಸಿಟ್ಟಿರುವ ವಸ್ತುಗಳು ಮತ್ತು ಟ್ಯಾಂಕರ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಲ್ಲದು. ಭಾರತವನ್ನೇ ಟಾರ್ಗೆಟ್ ಮಾಡಿದ ಪಾಕಿಸ್ತಾನ ಮತ್ತು ಚೀನಾ. ಸ್ನೇಹಿತರೆ, ಈ ಸ್ಯಾಟಲೈಟ್ಗಳ ಹಿಂದೆ ಚೀನಾದ ಬಹುದೊಡ್ಡ ಕೈವಾಡ ಇದೆ. ಪಾಕಿಸ್ತಾನ ಉಡಾವಣೆ ಮಾಡಿದ 6 ಸ್ಯಾಟಲೈಟ್ಗಳಲ್ಲಿ 5 ಸ್ಯಾಟಲೈಟ್ಗಳನ್ನು ಚೀನಾದ ರಾಕೆಟ್ಗಳು ಚೀನಾದ ನೆಲದಿಂದಲೇ ಹಾರಿಸಿವೆ. ಇದರಲ್ಲಿ PRSE-EO3 ಎಂಬ ಸ್ಯಾಟಲೈಟ್ ಅನ್ನ ಇಡೀ ಪ್ರಪಂಚವನ್ನು ಸುತ್ತುವ ಕಕ್ಷೆಯಲ್ಲಿ ಸೇರಿಸುವ ಬದಲು ಕೇವಲ 38 ಡಿಗ್ರಿ ಕಕ್ಷೆಯಲ್ಲಿ ಸೇರಿಸಲಾಗಿದೆ. ಇದರ ಅರ್ಥ ಏನು ಗೊತ್ತಾ? ಈ ಸ್ಯಾಟಲೈಟ್ ಕೇವಲ ಪಾಕಿಸ್ತಾನ, ಉತ್ತರ ಭಾರತ ಮತ್ತು ಕಾಶ್ಮೀರದ ಮೇಲೆ ಮಾತ್ರ ನಿರಂತರವಾಗಿ ಸುತ್ತುತ್ತಿರುತ್ತೆ. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಭಾರತದ ಇಂಚಿಂಚು ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸುತ್ತೆ. ಭಾರತವು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿದಾಗಿನಿಂದಲೇ ಪಾಕಿಸ್ತಾನ ತನ್ನ ಮಿಲಿಟರಿ ಸ್ಟ್ರಕ್ಚರ್ ಅನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ. ಚೀನಾದ ಸಹಾಯದಿಂದ ಈಗ ತನ್ನದೇ ಆದ ರಾಕೆಟ್ ಫೋರ್ಸ್ ಅನ್ನು ಕೂಡ ಕಟ್ಟಿಕೊಂಡಿದೆ. ಇಸ್ರೋದ ನಾವಿಕ್ ಸಿಸ್ಟಮ್ಗೆ ಏನಾಯ್ತು? ಸ್ನೇಹಿತರೆ, ಒಂದು ಕಡೆ ಪಾಕಿಸ್ತಾನ ನಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರೆ, ಇನ್ನೊಂದೆಡೆ ನಮ್ಮ ಇಸ್ರೋ ಅಭಿವೃದ್ಧಿಪಡಿಸಿದ ಹೆಮ್ಮೆಯ ನಾವಿಕ್ ಸಿಸ್ಟಮ್ ಈಗ ಸಂಕಷ್ಟದಲ್ಲಿದೆ. ನಾವಿಕ್ ಅನ್ನೋದು ಅಮೆರಿಕದ GPS ವ್ಯವಸ್ಥೆಗೆ ಪೈಪೋಟಿ ನೀಡಲು ಭಾರತವೇ ಸ್ವತಃ ತಯಾರಿಸಿದ್ದ ದೇಶಿ ನ್ಯಾವಿಗೇಷನ್ ಸಿಸ್ಟಮ್. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕ ನಮಗೆ GPS ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದ್ರಿಂದ ಭಾರತ ಈ ನಾವಿಕ್ ಅನ್ನು ಅಭಿವೃದ್ಧಿಪಡಿಸಿತ್ತು. ಇದು ನಮ್ಮ ಸೇನೆಗೆ ಮತ್ತು ಕ್ಷಿಪಣಿಗಳ ನಿಖರತೆಗೆ ಬಹಳ ಮುಖ್ಯ. ಆದರೆ 2013ರಿಂದ 2016ರ ಅವಧಿಗಳಲ್ಲಿ ಉಡಾವಣೆಯಾಗಿದ್ದ ನಾವಿಕ್ ಸ್ಯಾಟಲೈಟ್ಗಳ ಆಯಸ್ಸು ಈಗ ಮುಗಿತಾ ಬಂದಿದೆ. ಅದರಲ್ಲಿರುವ ರುಬಿಡಿಯಂ ಅಟಾಮಿಕ್ ಕ್ಲಾಕ್ಗಳು ವಿಫಲವಾಗ್ತಿವೆ. ಇವುಗಳು ಫೇಲ್ ಆದರೆ ಸ್ಯಾಟಲೈಟ್ ನಿಖರವಾದ ಲೊಕೇಶನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬದಲಿಯಾಗಿ ಹೊಸ NVS-02 ಸ್ಯಾಟಲೈಟ್ ಅನ್ನು ಇಸ್ರೋ ಹಾರಿಸಿತ್ತಾದ್ರೂ ಅದು ಕೂಡ ಸರಿಯಾಗಿ ಕಕ್ಷೆ ತಲುಪದೆ ವಿಫಲವಾಯಿತು. 7 ಸ್ಯಾಟಲೈಟ್ಗಳು ಇರಬೇಕಾದ ಜಾಗದಲ್ಲಿ ಈಗ ಕೇವಲ 3-4 ಸ್ಯಾಟಲೈಟ್ಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇವೆ. ಹೀಗಾಗಿ ನಾವಿಕ್ ಸಿಸ್ಟಮ್ ಅನ್ನ ಮತ್ತೆ ಬಲಪಡಿಸುವತ್ತ ಇಸ್ರೋ ಭಾರಿ ವೇಗದಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನ ಮತ್ತು ಚೀನಾ ಒಟ್ಟಾಗಿ ಬಾಹ್ಯಾಕಾಶದಲ್ಲಿ ಭಾರತದ ಮೇಲೆ ಕಣ್ಗಾವಲು ಇಟ್ಟಿರೋದು ನಮ್ಮ ಸೇನೆಗೆ ಹೊಸ ತಲೆನೋವಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಪಾಕಿಸ್ತಾನ ಮತ್ತು ಚೀನಾದ ಈ ಬಾಹ್ಯಾಕಾಶ ಪಿತೂರಿಯನ್ನ ಎದುರಿಸಲು ಭಾರತ ಏನ್ ಮಾಡಬೇಕು? ಭಾರತವು ಪ್ರತ್ಯೇಕ ರಾಕೆಟ್ ಫೋರ್ಸ್ ಅನ್ನು ಕಟ್ಟಬೇಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ದೇಶ ವಿದೇಶದ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.